ವಿರಾಮದ ಬಳಿಕ ನ್ಯೂಸ್ ಎಟ್ 4ಗೆ ಮತ್ತೆ ಸ್ವಾಗತ. ಶಿವಮೊಗ್ಗ ಕಲಾವಿದರು ಭಾಗಿಯಾಗಿ ನಿರ್ಮಾಣ ಮಾಡಿರುವ ಪಾರಿತೋಷಿಕ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆ. ಮಾರ್ಚ್ 17ರಂದು ಚಿತ್ರ ಬಿಡುಗಡೆಯಾಗಲಿದ್ದು, ಶಿವಮೊಗ್ಗ ಚಿತ್ರದುರ್ಗದಲ್ಲಿ ಸಿನಿಮಾವನ್ನ ಚಿತ್ರೀಕರಿಸಲಾಗಿದೆ. ಈ ಚಿತ್ರವು ಮನೋರಂಜನೆಯಿಂದ ಕೂಡಿದ್ದು ಸಮಾಜಕ್ಕೆ ಒಳ್ಳೆಯ ಸಂದೇಶ ರವಾನೆಯಾಗಲಿದೆ. ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಪಾರಿತೋಷಿಕ ಚಿತ್ರತಂಡದ ಶ್ರೀನಿಧಿ ಮಾಹಿತಿಯನ್ನ ನೀಡಿದರು. ನಮ್ಮ ಶಿವಮೊಗ್ಗ ತಂಡದಿಂದ ಎಲ್ಲ ಹೊಸ ಕಲಾವಿದರು ಸೇರ್ಕೊಂಡು ಮಾಡಿರೋ ಚಿತ್ರ ಇದು. ಎಲ್ಲ ತುಂಬಾ ಕಷ್ಟಪಟ್ಟು ಮಾಡಿದೀವಿ. ಚಿತ್ರದುರ್ಗ ಅಕ್ಕಪಕ್ಕ ಎಲ್ಲ ಚಿಕ್ಕಮಂಗ್ಳೂರು ಎಲ್ಲ ಸೇರ್ಕೊಂಡು ಹುಡುಗರು ಮಾಡಿರೋಂಥ ಮೂವಿ. ಮತ್ತೆ ಇದಕ್ಕೆ ನಮಗೆ ತುಂಬಾ ಸಹಕಾರ ಕೊಟ್ಟಂತ ಶಶಿಯಣ್ಣ ಅವರು ಹೊಸಬರಿಗೆ ತುಂಬಾ ಸಹಕಾರ ಕೊಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಅದ್ರಲ್ಲೂ ಶಿವಮೊಗ್ಗದಲ್ಲಿ ಈಗ ನಾವು ಹೊಸ ಪ್ರತಿಭೆಗಳು ತುಂಬಾ ಎಲ್ಲ ಸೇರ್ಕೊಂಡು ಮಾಡಿದೀವಿ. ಇದನ್ನ ಮಾಡಿದಾಗ ಯಾವ್ಯಾವ ಕಷ್ಟದಲ್ಲೆಲ್ಲ ಅದಕ್ಕೂ ತುಂಬಾ ಸಪೋರ್ಟ್ ಮಾಡಿ ಹೊಸೊಬ್ಬರಿಗೆ ತುಂಬಾ ಸಪೋರ್ಟ್ ಆಗಿ ನಿಂತಿದ್ದಾರೆ. ಆಮೇಲೆ ನಮ್ಮ ಮೂವಿಲಿ ಇದೇ ಶಿವಮೊಗ್ಗದ ಲೋಕಲ್ ಹುಡುಗ ಆದ ಶ್ರೀನಿಧಿ ಅವರು ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಇದರಲ್ಲಿ. ಆಮೇಲೆ ಚಿತ್ರದುರ್ಗದ ಒಬ್ಬ ಡೈರೆಕ್ಟ್ರು ತುಂಬಿಕೆರೆ ಪ್ರದೀಪ್ ಅವರು ಇನ್ನೇನು ವೇಟ್ ಅಲ್ಲಿ ಇದ್ದಾರೆ. ಎಲ್ಲ ಸೇರ್ಕೊಂಡು ಮೂವಿ ಮಾಡಿರೋದು. ಇಲ್ಲಿನ ಹುಡುಗ, ನಿಮ್ಮೂರು ಹುಡುಗ, ಶಿವಮೊಗ್ಗದವನು ಶ್ರೀನಿಧಿ ಅಂತ ಹೇಳಿ. ಇದರಲ್ಲಿ ನಂದು SI ರೋಲು ಸಬ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಇವನು ಮನು ಅಂದರೆ ಬೇರೆ ಯಾರು ಅಲ್ಲ. ನಾವು ಸಣ್ಣ ವಯಸ್ಸಿಂದ ಒಂದು ಮೂವಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅದು ಏನು ಕಷ್ಟಪಟ್ಟಿದ್ದೀವಿ ಅದು ನಮಗೆ ಮಾತ್ರ ಗೊತ್ತು. ಒಂದು ವೇದಿಕೆ ಸಿಕ್ಕಿರಲಿಲ್ಲ ನಮಗೆ. ಶಿವಮೊಗ್ಗದವ್ರು ನಾವು ಏನು ಮಾಡಬೇಕು ಅಂತ, ಏನು ಮಾಡೋದು ಏನು ಅಂತ ಪ್ಲ್ಯಾನಿಂಗ್ ಏನು ಇಲ್ಲದೆ, ಆಮೇಲೆ ಶಿವಮೊಗ್ಗದವರಾಗಿ ಚಿತ್ರದುರ್ಗದ ಹುಡುಗರು ಎಲ್ಲ ಜಾಯ್ನ್ ಆಗಿ, ಮತ್ತು ಶಶಿಯವರೇನು ಬೇರೆಯವರಲ್ಲ, ಇವ್ರ ಗರಡಿಲಿ ಬೆಳೆದಂಥ ಹುಡುಗ ಅವನು. ಯಾರು ನಮ್ಮ ಮನು, ಓಕೆನಾ. ಸೊ ಎಲ್ಲದು ಸೇರ್ಬಿಟ್ಟು ಅದೊಂದು ಒಳ್ಳೇದಾಗಬೇಕು ಅಂದರೆ ಎಲ್ಲರದು ಒಂದು ಕೂಡಲ ಸಂಗಮ ಆಗಬೇಕು ಅಂತಾರಲ್ಲ. ಸೊ ಆ ರೀತಿ ಆಗಿದೆ ನಮ್ಮ ಸಿನಿಮಾ. ಇವತ್ತು ಆಚೆ ಬರ್ತಾ ಇದೆ. ನಿಮ್ಮ ಶಿವಮೊಗ್ಗದ ತವರೂರಿನ ಹುಡುಗರು ಮೈನ್ ಥಿಯೇಟ್ರು ಹೆಚ್ಚು ಕಮ್ಮಿ ಎಲ್ರಿಗೂ ನಿಮಗೆ ನೋಡಿರ್ತೀರಾ. ನಮ್ಮ ಸಣ್ಣ ಪುಟ್ಟ ಹುಡುಗರೆಲ್ಲ ಸಿನಿಮಾಗಳು ಮಾಡಿದ್ರೆ ಮಾಲಿಗೆಲ್ಲ ಕೊಡ್ತೀವಿ. ಸಿಂಗಲ್ ಸ್ಕ್ರೀನ್ ಸಿಕ್ಕಿದೆ ನಮಗೆ ಶಿವಮೊಗ್ಗದಲ್ಲಿ. ಅದೊಂದು ನಮಗೆ ಭಾರಿ ತುಂಬ ಖುಷಿಯಾಗದಂಥ ವಿಷಯ. ಈಗ ಬೆಳವಣಿಗೆ ಆಗ್ತಾ ಇದೀವಿ, ನೋಡಿದ್ರೆ ಖುಷಿ ಆಗ್ತದೆ. ಫಸ್ಟ್ ಸಣ್ಣ ಒಂದು ಪಾದ ಇಟ್ಟಿದ್ದೀವಿ ಇಂಡಸ್ಟ್ರಿ ಅಂತ ಹೇಳಿ. ನಿಮ್ಮೆಲ್ಲರೂ ಈಗ ಹೆಂಗೆ ಸಹಕಾರ ಕೊಟ್ಟಿದ್ದೀರಾ ಮಾಧ್ಯಮ ಮಿತ್ರರೆಲ್ಲ, ನಮಗೆ ಇನ್ನು ಮುಂದಕ್ಕೂ ಇದೇ ರೀತಿ ಪ್ರೆಸ್ ಮೀಟ್ಗಳು ಸಾಕಷ್ಟು ಮಾಡ್ಬೇಕು ನೀವು ಬಂದು, ಓಕೆನಾ. ಇದೊಂದು ಸಣ್ಣದಿಂದ ದೊಡ್ಡದಾಗ್ಲಿ, ನಮಗೆ ಮತ್ತೊಮ್ಮೆ ಮಗದೊಮ್ಮೆ ನಾವು ಇದೇ ಥರ ಸ್ನೇಹಿತರ ಥರ ಪರಿಚಯ ಆಗ್ತಾನೆ ಇರೋಣ ಅಂತ ಹೇಳ್ತೀನಿ. ಮತ್ತೆಲ್ಲ ಶಿವಮೊಗ್ಗದ ಜನತೆಗೆ ನಿಮ್ಮ ಹುಡುಗರು ಮಾಡಿದೀವಿ ಸಿನಿಮಾನ, ಬೇರೆ ಯಾರು ಅಲ್ಲ. ಶಿವಮೊಗ್ಗದಲ್ಲಿ ಹುಡುಗರು ಬೆಳೀತಾರೆ. ನಿಮ್ಮ ಕಣ್ಮುಂದೆ ನೋಡಿರ್ತೀರ. ಎಲ್ಲ ಕ್ರಿಕೆಟ್ ಸ್ಟೇಡಿಯಮಲ್ಲೋ ಅಥವಾ ಓಡಾಡ್ತಿರ್ಬೇಕು ಅವರು, ಇಲ್ಲೇ ಓಡಾಡ್ತೀವಿ. ನಮ್ಮ ಹುಡುಗ ಅಲ್ಲ, ಏನೋ ಸಿನಿಮಾ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಕ್ ಬನ್ನಿ. ಏನ್ ಮಾಡಿದೀವಿ ಅಂತ, ಏನ್ ಪಾರಿತೋಷಕ ಅಂತ ಗಿಫ್ಟ್ ಇಟ್ಟಿದೀವಿ, ಆ ಗಿಫ್ಟ್ ನಿಮ್ ಮುಂದೆ ಇಡ್ತೀವಿ. ನೀವು ನೋಡ್ಬಿಟ್ಟು ನಮಗೆ ಗಿಫ್ಟ್ ಕೊಡ್ಬೇಕಾಗತ್ತೆ, ಓಕೆನಾ. ಸೊ ಅದು ನಿಮ್ ಮುಂದೆ ಇಟ್ಟಿದೀವಿ, ನೀವು ಹೆಂಗ್ ತಗೊಂತೀರಾ. ನಮ್ದು ಒಂದು ಸಣ್ಣದಾದ ಒಂದು ಗಿಫ್ಟ್ ಇಟ್ಟಿದೀವಿ, ಅದು ದೊಡ್ಡದಾಗಿ ನೋಡೋಂಥ ಜವಾಬ್ದಾರಿಯಾಗಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ನಾವು ನಿಮ್ಮ ಮುಂದೆ ಇಟ್ಟಿದೀವಿ. ನೀವೇನ್ ಕೊಟ್ರು ತಗೊಳಕ್ ರೆಡಿ ಇದೀವಿ ನಾವು. ಸೊ ಇದೊಂದು ಹೇಳಕ್ ಇಷ್ಟಪಡ್ತೀನಿ. ಎಲ್ಲಾರು ಥಿಯೇಟ್ರಿಗೆ ಬನ್ನಿ, ಚಿತ್ರಮಂದಿರಕ್ಕೆ ಬಂದ್ಬಿಟ್ಟೆ ಸಿನಿಮಾಗಳು ನೋಡಿ, ಓಕೆನಾ. ಅದೊಂದು ಕೇಳ್ಕೊಂತೀನಿ ನನ್ನ ಮನೆ ಬಿಟ್ಟು ಎಲ್ಲ ಫ್ರೆಂಡ್ಸ್ಗಳು ಸೇರಿ ಮಾಡಿರೋಂಥ ಮೂವಿ ಇದು. ಆಮೇಲೆ ಎಲ್ಲರೂ ಒಬ್ರು ಟ್ಯಾಲೆಂಟ್ ಇರೋ ಅಂತಾರೆ. 5 ವರ್ಷ 6 ವರ್ಷ ಇಂಡಸ್ಟ್ರಿಯಲ್ಲಿ ಎಕ್ಸ್ಪೀರಿಯನ್ಸ್ ಇರೋರು ವರ್ಕ್ ಮಾಡಿ ಏನು ಬೆಳೆಯಕ್ ಆಗದೆ ಇದ್ದಾಗ ಶಿವಮೊಗ್ಗ ಎಲ್ಲ ಬೆಂಗಳೂರಲ್ಲಿ ತುಂಬಾ ಕಷ್ಟಪಟ್ಟಿದ್ದಾರೆ. ಹೋಗ್ಬಿಟ್ಟು ಅಲ್ಲಿ ಆಡೋಕು ಮತ್ತೆ ಆರ್ಟಿಸ್ಟ್ ಆಗಿ ಆಡಿಷನ್ ಎಲ್ಲ ಕೊಟ್ಬಿಟ್ಟು ಏನು ಬೆಳೆಯಕ್ಕಾಗದೆ ಇರೋರ್ನೆ ಹುಡುಗರು ಸೇರಿಸ್ಕೊಂಡಿರೋದು ಇದ್ರಲ್ಲಿ ನಾವು. ಮತ್ತೆ ತುಂಬಾ ಅಲ್ಲಿ ಬೆಂಗಳೂರಲ್ಲೆಲ್ಲ ಆಗಲ್ಲ. ದೊಡ್ಡ ಇಂಡಸ್ಟ್ರಿ ಅಂದ್ರೆ ದೊಡ್ಡದಾಗಿ ಸಮುದ್ರ ತರ ಅದು. ಆದ್ರೆ ನಾವಿಲ್ಲಿ ಶಿವಮೊಗ್ಗದಿಂದ ಚಿಕ್ಕ ಹುಡುಗರಲ್ಲಿ ಹೋಗಿದ್ದಾಗ ಅಲ್ಲಿ ಸಪೋರ್ಟ್ ಮಾಡಲ್ಲ. ಹಾಗಾಗಿ ನಾವೇ ಹುಡುಗರು ಸೇರ್ಕೊಂಡು ಸ್ವಲ್ಪ ದುಡ್ಡೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಒಂದು ಬಜೆಟ್ ಅಲ್ಲಿ ರೆಡಿ ಮಾಡಿದೀವಿ ಮೂವಿನ. ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ ಇದು ಪಾರಿತೋಷಕ